ಒಳ್ಳೆ ಟ್ರ್ಯಾಕ್ ಮಾಡ್ತಾಯಿಲ್ಲ ತಿರ್ಗಾ 4 ವರ್ಷ ಒಂದೇ ಸಿನಿಮಾನ ಮಾಡಬೇಕು. ಇವೆಲ್ಲ ಹುಡುಗರು ಒಳ್ಳೆ ಯಾಕೆಂದರೆ ಬೆಳೆಸ್ಬೇಕು ಒಂದಷ್ಟು ಜನ. ಆಮೇಲೆ ಎಲ್ಲರೂ ದೊಡ್ಡ ದೊಡ್ಡ ಡೈರೆಕ್ಟ್ರು ದಯವಿಟ್ಟು ಪ್ರೊಡಕ್ಷನ್ ಮಾಡಬೇಕು. ಪ್ರೊಡಕ್ಷನ್ ದಯವಿಟ್ಟು ದೊಡ್ಡ ದೊಡ್ಡ ಡೈರೆಕ್ಟ್ರು ಪ್ರೊಡಕ್ಷನ್ ಮಾಡಬೇಕು. ದೊಡ್ಡ ದೊಡ್ಡ ರೀತಿ ಪಾರ್ಟ್ನರ್ ಹೋಗ್ಬೇಕು, ಮಾಡಬೇಕು. ಹೊಸಬರ್ತಿ ಚಿಕ್ಕವ್ರು ಮಾಡಿ ತಪ್ಪೇನಿಲ್ಲ. ದಯವಿಟ್ಟು ಅದರಿಂದ ಉದ್ಯಮ ಉಳಿತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಮುಂದಾದರೂ ಬದಲಾವಣೆ ಆಗುತ್ತಾ? ನೀವೇ ಒಂದಷ್ಟು ಉದಾಹರಣೆ ಕೊಟ್ಟರೆ ಮಲಯಾಳಂ ಮತ್ತು ತಮಿಳು. ಮಲಯಾಳಂ ಅಂದರೆ ಒಂದು ದಶಕಗಳ ಹಿಂದೆ ಅದನ್ನು ಬೇರೆ ಥರ ನೋಡ್ತಿದ್ದ ಜನ. ಇವತ್ತು ಕಂಟೆಂಟ್ ಅಂದರೆ ಇಡೀ ಇಂಡಿಯಾದಲ್ಲಿ ಫಸ್ಟ್ ಬರುವಂಥ ಅಂದರೆ ಆ ಸ್ಥಾನದಲ್ಲಿ ನಿಂತ್ಕೊಳ್ಳೋ ಕಂಟೆಂಟ್ ಮೂಲಕ ಮಲಯಾಳಂ ಸಿನಿಮಾ. ಸೊ ಮುಂದಾದರೂ ಆ ಥರ ಬದಲಾವಣೆ ಆಗುತ್ತಾ ಸರ್? ನೀವಿದ್ದೀರಾ, ರಾಕ್ಲೈನವ್ರು ಇದೆ, ದೊಡ್ಡ ದೊಡ್ಡವರು ಇದ್ದಾರೆ, ಎಲ್ಲ ಒಟ್ಟಿಗೆ ಮಾತಾಡಿ ಎಲ್ಲ ಸಂಘ ಸಂಘಟನೆಗಳು, ಈಗ ನಿರ್ಮಾಪಕರ ಸಂಘ ಆಗಲಿ, ನಿರ್ದೇಶಕರಾಗಲಿ, ಎಲ್ಲರನ್ನೂ ಒಗ್ಗೂಡಿಸಿ ಒಂದು ಕೆಲಸ ಇನ್ಮೇಲಿಂದ ಸ್ಟಾರ್ಟ್ ಆಗುತ್ತಾ ಅಂತ. ಗೌರವ ಇಲ್ಲಿ ಸಿಗಲ್ಲ, ಅಲ್ಲಿ ಮಾತಾಡಬಾರ್ದು. ಆಮೇಲೆ ನಾವು ಬರೀ ಬಾಯಲ್ಲಿ ಹೇಳ್ತಾ ಇದ್ದೀವಿ, ಚಾಟಿಲಿ ಬೀಸಬೇಕು. ಅದಕ್ಕೆ ವಾಣಿಜ್ಯ ಮಂಡಳಿ ಒಂದು ಕಟ್ನಿಟ್ಟು ತಗೋಬೇಕು. ಅಲ್ಲೇನಾಗುತ್ತೆ, ನಾವು ವಾಣಿಜ್ಯ ಮಂಡಳಿ ಏನು ಹೇಳ್ತಾರೆ ಹೇಳಿದ್ದೆ ಹೇಳಿ, ಪಾಪ ಅವ್ರೇನು ಮಾಡ್ತಾರೆ, ಒಂದು ರೂಲ್ಸ್ ಬರಬೇಕು, ಅದು ಮಾಡಿರಿ, ಸರಿ ಹೋಯ್ತದೆ ಇಂಡಸ್ಟ್ರಿ. ಇವತ್ತು ಕೈ ಹಾಕಿ 6 ತಿಂಗಳಾಗುತ್ತೆ ಸರಿ ಮಾಡೋಕ್ಕೆ. ಇವತ್ತೇ ಆಗಲ್ಲ, 1 ವರ್ಷ ಆಗುತ್ತೆ. 1 ವರ್ಷ ನೆಕ್ಸ್ಟು ಇನ್ನು 10 ವರ್ಷ ಚೆನ್ನಾಗಿರ್ತದೆ. ಅವತ್ತು ಪಾರ್ವತಮ್ಮ, ರಾಜ್ಕುಮಾರು ಇವರೆಲ್ಲ ತುಂಬ ಒಳ್ಳೊಳ್ಳೆ ಡೇಟ್ಗಳಿದ್ರು. ಅವತ್ತು ಕಂಟ್ರೋಲ್ ಇತ್ತು, ನಿಂತ್ಕೊಳ್ಳೋರು, ಇದು ಮಾಡಬೇಡ ಅಂತ ಹೇಳೋರು. ಅವ್ರ ಅನುಭವ ಅಷ್ಟಾಗಿತ್ತು. ಇವತ್ತೆಲ್ಲಿದೆ? ಹೇಳೋರಿಲ್ಲ, ಕೇಳೋರಿಲ್ಲ. ಎತ್ತೊಂದು ಕಡೆ ಕೋಣ ಒಂದು ಕಡೆ ಹಂಗೆ ಹೋದಂಗೆ ಆಯ್ತೈತೆ. ಒಬ್ಬ ಯಜಮಾನ ಬೇಕು. ಆಮೇಲೆ ಎಲ್ಲ ಸಿಸ್ಟಮ್ ಬೇಕು. ಇವತ್ತು ಯಾರೋ ಒಬ್ರು ತೊಗೋಬೇಕು. ಕಲಾವಿದರಲ್ಲಿ ಯಾರೋ ತೊಗೋಬೇಕು. ಶಿವಣ್ಣನ, ರವಿಚಂದ್ರ ಇಬ್ಬರೆಲ್ಲ ಒಬ್ರು ತೊಗೋಬೇಕು. ಅವರಿಬ್ಬರು ಕೆಪಾಸಿಟಿ ಇದೆ, ಎಲ್ಲರ ಕೆಪಾಸಿಟಿ ಇದೆ. ಅವರಿಬ್ಬರು ಸೀನಿಯರ್ ಅಂತ. ಎಲ್ಲರಿಗೂ ಇವತ್ತು ಇಂಡಸ್ಟ್ರಿ ಬಗ್ಗೆ ಮಾತಾಡೋ ಯೋಚನೆ ಮಾಡೋ ಶಕ್ತಿ ಇದೆ, ಎಲ್ಲ ಕಲಾವಿದರಿದೆ. ಆದರೆ ಒಂದು ಸೀನಿಯರ್ ಅಂತ ಶಿವಣ್ಣ ಇದ್ದಾರೆ, ರವಿಚಂದ್ರ ಇದ್ದಾರೆ, ತೊಗೋಬೇಕು, ಇನ್ಶಿಯೇಟಿವ್ ತೊಗೋಬೇಕು. ತೊಗೊಂಡ್ರೆ ಚೆನ್ನಾಗಿರ್ತದೆ. ನಿರ್ಮಾಪಕ ಸಂಘನೂ ಅಷ್ಟೇ. ದಯವಿಟ್ಟು ಈ ನಮ್ಮ ಏನೈತೆ ಅಲ್ಲಿ ಸೀಟ್ಗೇನೋ ಇವ್ರು ತಾತ ಮನೆ ಆಸ್ತಿ ಅನ್ಕೊಂಬಿಟ್ಟವ್ರು. ಏನು ಇವ್ರು ತಾತ ಮನೆ ಆಸ್ತಿನ ಅದು? ನಿನ್ಗೇನು ಎಷ್ಟು ಕೋಪ ಬರ್ತದೆ ನನಗಂತೂ ಅಂದರೆ ಮೈಗೆ ಹಸಿಮೆಣ್ಸಿಗೆ ಹಂಚ್ಕೊಂಡಾಗ್ಬಿಡ್ತದೆ. ಮಾಡೋರ್ಗೂ ಬಿಡೋಲ್ಲ. ಅಲ್ಲೇನಂದರೆ ಕೆಲವ್ರು ದುಡ್ಡು ತಿನ್ನೋಕ್ಕೆ ಹುಟ್ಟುಬಿಟ್ಟಿರ್ತಾರೆ. ಸಣ್ಣ ಪುಟ್ಟ ಇದು ಯಾವ್ಯಾವುದೋ ಒಂದಷ್ಟಿದೆ, ಅದೆಲ್ಲ ಮಾಡಬೇಡಿ. ಉದ್ಯಮ ಕೆಟ್ಟೋಯ್ತದೆ. ನಮ್ಗೆ ಹೊಟ್ಟೆ ಬಿಡ್ತದೆ ಕೇಳಿದ್ರೆ. ನಮಗೆ ನಾವು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕ್ತೀವಿ, ಸಾಲ ತತ್ತೀವಿ, ಮಾಡ್ತೀವಿ, ನಾವೇನೋ ತಡ್ಕೊತೀವಿ. ಭಗವಂತ ಬೇರೆಯವ್ರ ಕತೆ ಹೇಳಿ. ಇವತ್ತು ಎಷ್ಟು ಜನ ಮನೆ ಬಿಟ್ಬಿಟ್ಟವ್ರೆ, ಎಷ್ಟು ಜನ ಸಂಸಾರ ಹಾಳಾಗ್ಬಿಟ್ಟೈತೆ, ಎಷ್ಟು ಜನ ಗೋಳಾಡ್ತಾರೆ, ಎಷ್ಟು ಜನ ಮೆಡಿಸನ್ ಕಾಸಿಲ್ಲ, ಎಷ್ಟೋ ಜನ ಊಟಕ್ಕೆ ಕಾಸಿಲ್ಲ. ಸುಮ್ಮನೆ ನಿರ್ಮಾಪಕ ಅಂತ ನಾವು ಹೇಳೋಂಗಿಲ್ಲ ರೀ. ನಮ್ಮ ಪರಿಸ್ಥಿತಿ ಚಿತ್ರಂಗದು ಎಲ್ಲ ಬರೀ ಜಸ್ಟ್ ಅದನ್ನು ಚೇರ್ ಅನ್ಕೊಬಿಟ್ಟವ್ರು, ಪವರ್ ಅನ್ನೋದೇ ಮರ್ತ್ಬಿಟ್ಟಿದಾರ ಅಂತ. ಯಾವ ರೀತಿ ಅನ್ಕೊಂಬಿಟ್ಟವ್ರು ಅಂದರೆ ಕೇಳೋರು ಗತಿ ಇಲ್ಲ. ಸುಮ್ಮನೆ ಪಾಪ ಹೊರಗಡೆ ಕರ್ಕೊಂಬಂದು ಆಮೇಲೆ ಇವತ್ತಿದ್ದ ಕೆಲವರು ಬಂದು ಹೊರಗಡೆಯವರು ಭಾಳ ಮಾಡ್ತಾವ್ರೆ. ಗೊತ್ತಿಲ್ಲ, ಗುರಿ ಇಲ್ಲ, ಸಿನಿಮಾ ಅನ್ನೋದೇನು ಗೊತ್ತಿಲ್ಲ. ಅಯ್ಯೋ ರಾಮ ಕರ್ಮ. ಅದಕ್ಕೆಲ್ಲ ಒಂದು ಕಡಿವಾಣ ಬರ್ತದೆ. ಒಳ್ಳೇದಾಗಬೇಕು. ಇವತ್ತು ನಿಜವಾಗ್ಲೂ ನೋವಾಗ್ತದೆ. ಈ ಥರ ಒಂದು ಇಂಥ ಇಂಡಸ್ಟ್ರಿ ಹಿಂಗಾಗೋಯ್ತಲ್ಲ. ಒಂದು ಕಾಲದಲ್ಲಿ ಗಾಂಧಿನಗರ ಅಂದರೆ ಗಜ್ಜ ಅನ್ನೋರು. ಕೇಳೋರು ಗತಿಲ್ಲ.